ಹೆಲೋ ಸ್ನೇಹಿತರೆ, ನಮಸ್ತೆ. ನಾನು ನಿಮ್ಮ ಪ್ರತಾಪ್ ತೀರ್ಥಹಳ್ಳಿ ಮಾತಾಡ್ತಿರೋದು. ಇವತ್ತು ಭಾನುವಾರ ಆಗಿರೋದ್ರಿಂದ ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದ ನಂತರ ಕೋಳಿಗಳಿಗೆ ಸ್ವಲ್ಪ ಮೇವು ಹಾಕ್ತೆ. ಕೋಳಿಗಳು ಮೇವು ತಿಂತಾ ಇದ್ವು. ಅಷ್ಟರೊಳಗಾಗ್ಲೇ ನಮ್ಮ ಶೀಟ್ ಹಾಕಕ್ಕೆ ವೆಲ್ಡಿಂಗ್ ಅಣ್ಣವರು ಬಂದಿದ್ರು. ಅವರು ಕೆಲಸ ಮಾಡ್ತಾ ಇದ್ರು. ಹಾಗೆ ಹತ್ತಾ ಇತ್ತ ನೋಡ್ದೆ. ಇವತ್ತು ಆಶ್ಚರ್ಯ ಎಂಬಂತೆ ಸೂರ್ಯ ಬೇರೆ ಕಣ್ಬಿಟ್ಟಿದ್ದ. ಇಷ್ಟು ದಿನ ಜಿಟಿ ಜಿಟಿ ಮಳೆ ಸುರಿತಾ ಇತ್ತು. ಹಂಗೆ ಗದ್ದೆಗೆ ಕಣ್ಣಾಯಿಸ್ತೆ. ಗದ್ದೆನೆಲ್ಲ ನೋಡ್ತಾ ಇದ್ದೆ. ನಮ್ಮಪ್ಪ ಬದೀಲಿ ಹಂಚು ಕಡಿತಾ ಇದ್ರು. ನನ್ನ ನೋಡಿದವ್ರೆ ಬಾರೋ ಗದ್ದೆಗೆ, ಚೂರು ಕಳೆ ಹೆರ್ಕೋದಿದೆ ಅಂತ ಕರೆದ್ರು. ನಾನು ಮೆಲ್ಲ ಹೆಜ್ಜೆ ಹಾಕ್ತಾ ಗದ್ದೆಗೆ ಹೋದೆ. ಗದ್ದೆಯಲ್ಲಿ ನೋಡ್ತೀನಿ, ಪಕ್ಕದ ಮನೆ ಗದ್ದೆಯವರು ಕಳೆ ಕೇಳ್ತಾ ಇದ್ರು. ನಮ್ದು ಇನ್ನೂ 3-4 ದಿನ ಇರೋದ್ರಿಂದ ಕಳೆ ಕೇಳೋದು ಸ್ವಲ್ಪ ಲೇಟ್ ಆಯ್ತು. ಹಂಗೆ ಗದ್ದೆಗೆ ಹೋಗಿ ನೋಡ್ತೀನಿ, ಕಳೆ ತುಂಬಾ ಹಡ್ಕೊಬಿಟ್ಟಿದ್ವು. ಹಂಗೋ ಹಿಂಗೋ ಆ ಕಡೆ ಈ ಕಡೆ ಕಣ್ಣಾಯಿಸಿ ಕಳೆ ಕೇಳ್ತಾ ನಿಂತಿದ್ದೆ. ಮಳೆ ಬೇರೆ ಉದೋ ಅಂತ ಸುರಿತಾ ಇತ್ತು. ಬೆಳಗ್ಗೆ ಏನೋ ಹೊಳು ಆಗಿದ್ದು, ನಂತರ ಹಿಡ್ದಿದ್ ಮಳೆ ಬಿಡ್ತಾನೆ ಇರಲಿಲ್ಲ. ನಮ್ಮಪ್ಪ ಅದೇ ರೀತಿ ಮಳೆಯಲ್ಲೇ ಸಹ ಪಾಪ ಹಂಚು ಕಡಿತಾ ಇದ್ರು. ಮಳೆನೂ ಜೋರಾಯ್ತು. ಅದೇ ಒಂದು ಪ್ರಕೃತಿನ ನೋಡ್ತಾ ಹಂಗೋ ಹಿಂಗೋ ಕಳೆ ಕೇಳ್ತಾ ಇದ್ದೆ. ಅಂತೂ ಒಂದು ಅರ್ಧ ಗದ್ದೆ ಕಳೆ ಕೀಳಿ ಮುಗಿಸ್ದೆ. ಅಂತೂ ಲಾಸ್ಟ್ ಬೈಟ್ ಅಂತ ಒಂದು ಕಳೆ ಕಿತ್ತು ಬುಟ್ಟಿಗೆ ಹಾಕ್ದೆ. ಹಂಗೆ ಸುಮಾರು ದಿನ ತೋಟಕ್ಕೆ ಹೋಗದೆ, ಸುಮಾರು ದಿನ ಬೇರೆ ಆಗಿತ್ತು. ತೋಟಕ್ಕೆ ಹೋಗಿ ನೋಡಿದೆ, ಗಿಡಗಳನ್ನೆಲ್ಲ ನೋಡಿದೆ, ಸುತ್ತ ನೋಡಿದೆ. ಮಳೆನೂ ಚೆನ್ನಾಗಿ ಸುರಿತಾ ಇತ್ತು, ಗಿಡನೂ ಚೆನ್ನಾಗಾಗಿದ್ವು. ಕಳೆದ ಒಂದು ವಾರದಿಂದ ಬೇರೆ ತೋಟಕ್ಕೆ ಬೇರೆ ಹೋಗಿರಲಿಲ್ಲ. ಅತ್ತ ಎಲ್ಲ ಗಿಡಗಳನ್ನ ನೋಡಿ, ಮಳೆಯಲ್ಲೇ ಎಲ್ಲ ಗಿಡಗಳನ್ನ ನೋಡಿ ಬಂದೆ. ಗಿಡಗಳು ಸಹ ಚೆನ್ನಾಗಾಗಿದ್ವು. ಹಂಗೆ ಯಾಕೋ ತಂಗಿನ ಮರ ನೋಡ್ತೀನಿ, ಎಲ್ಲರಿಗೂ ಆಶ್ಚರ್ಯಕ್ಕಾದಂತೆ ನನಗೂ ಒಂದು ಆಶ್ಚರ್ಯಕ್ಕಾದಿತ್ತು. ಅದೇನಂದ್ರೆ, ಇಷ್ಟು ವರ್ಷ ಇಲ್ದಿದ್ದು ಗೀಜ್ಗಿನ ಗೂಡು ಈಗ ಹುಡ್ಕೋಬಿಟ್ಟಿತ್ತು. ಗೀಜ್ಗಿನ ಗಿಳಿ ಕಟ್ಕೊಬಿಟ್ಟಿತ್ತು ಗೂಡನ್ನ. ನೋಡಿ ಸುಮಾರು ದಿನ ಆದ್ರ ಮೇಲಿದ್ದ ನೋಡ್ತೀನಿಲ್ಲ ಅಂತ ಖುಷಿ ಆಯಿತು. ಬಾಲಿದ ನೆನಪು ಮಳ್ಕಳಿಸಿ ಬಂತು. ಹಂಗೆ ಮತ್ತೆ ನೋಡಿದೆ, ಗದ್ದೆಗೆ ಹೋದೆ. ಗದ್ದೆಲೆಲ್ಲ ಕಳೆಗಳು ಖಾಲಿಯಾದಂಗೆ ಕಂಡಿದ್ವು. ಹಂಗೆ ಇವತ್ತಿನ ಕೆಲಸ ಮುಗಿಸಿ ಮಳೆ ಜೋರಾಗಿರೋದ್ರಿಂದ ಸೀದಾ ಹಂಗೆ ಮನೆಗೆ ಹೊರಟೆ. ಬಾಯ್.